ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ವರ್ಷದ ದಸರಾ ಮಹೋತ್ಸವದ ಮುನ್ನುಡಿ ಅಂತ ಹೇಳ್ಬೋದು ಗಜಪಯಣ. ಈ ಗಜಪಯಣಕ್ಕೆ ಚಾಲನೆ ಕೊಡಲಿಕ್ಕೆ ನಾನು, ವೆಂಕಟೇಶ್ ರವರು, ಹರೀಶ್ ಗೌಡ್ರವರು, ರವಿಶಂಕರ್ ಅವರು, ಪುಷ್ಪಾ ಪನ್ನಾಥ್ರವರು, ಇತರ ನಮ್ಮ ಎಲ್ಲ ಶಾಸಕರುಗಳು ಬಂದಿದ್ದಾರೆ, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ನಾವೆಲ್ಲ ಸೇರಿ ವಿದ್ಯುಕ್ತವಾಗಿ ಆನೆಗಳ ಒಂದು ಪೂಜೆಯನ್ನು ಮಾಡಿದ್ದೇವೆ. ಪೂಜೆಯನ್ನು ಮಾಡಿ ಕಾಡಿನಿಂದ ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ಆನೆಗಳನ್ನು ಬೀಳ್ಕೊಡುವಂಥ ಒಂದು ಕಾರ್ಯದಲ್ಲಿ, ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ನಾನು ಅರಣ್ಯ ಸಚಿವನಾಗಿ 3ನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ. ಈ 3ನೇ ಬಾರಿಯೂ ಸಹಿತ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಪ್ರತಿ ವರ್ಷದಂತೆ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅದರ ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತ ಹೇಳಿದರೆ ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ನಮಗೆಲ್ಲ ಗೊತ್ತಿದೆ, ಅರ್ಜುನ ಆನೆ ಸುಮಾರು 8 ಸಲ ಇವತ್ತು ಅಂಬಾರಿಯನ್ನು ಹೊತ್ತು 750 kg ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮಗೆಲ್ಲ ನೆನಪಿದೆ. ಇವತ್ತು ದುರದೃಷ್ಟವಶಾತ್ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ. ಅರ್ಜುನ್ಗೆ ನಾನು ಸ್ಮರಿಸುತ್ತಾ, ಅರ್ಜುನ್ ಹೆಸರಿನಲ್ಲಿ ಕಾವಾಡಿಗರಿದ್ದಾರೆ, ಇಲ್ಲಿ ಮಾವುತರಿದ್ದಾರೆ. ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಹಿಡುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಅರ್ಜುನ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಇವತ್ತು ವೇದಿಕೆ ಮೇಲೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಮತ್ತು 2 ಕಡೆ ಸ್ಮಾರಕ ಮಾಡಿದ್ದೇವೆ. ಇವತ್ತು ಯಸಳೂರಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ, ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ. ಬಳ್ಳಿ ಸ್ಮಾರಕ ನಾನು ಉದ್ಘಾಟನೆ ಮಾಡಿದ್ದೇನೆ, ಯಸಳೂರ ಸ್ಮಾರಕ ಕೆಲವೇ ದಿವಸಗಳಲ್ಲಿ ಉದ್ಘಾಟನೆ ಮಾಡ್ತೇನೆ. ಹೀಗಾಗಿ ಮೊದಲಿನಿಂದಲೂ ನಮ್ಮದೇನೊಂದು ಸಂಪ್ರದಾಯ ಇದೆ. ಹಿಂದೆ ಇವತ್ತು ಜಯಚಾಮರಾಜೇಂದ್ರ ಮಹಾರಾಜರಿದ್ದಾಗಿ ನಡ್ಕೊಂಡು ವಿಜಯನಗರ ಅರಸರ ಕಾಲದಿಂದಲೂ ಈ ಒಂದು ದಸರಾ ಮಹೋತ್ಸವ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಮೈಸೂರಿನ ದಸರಾ. ಸಾವೊಂದು ನಿಮಿತ್ತ ಈ ವರ್ಷವೂ ಸಹಿತ ಇವತ್ತು 9 ಆನೆಗಳು ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾವೆ, ಅರಮನೆ ನಗರಿಗೆ ಹೋಗ್ತಾ ಇದ್ದಾವೆ. ಇನ್ನೂ ಸುಮಾರು 5 ಆನೆಗಳು ನಾವು ಕಳಿಸ್ಲಿಕ್ಕೆ ಇಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ. 2 ಆನೆಗಳು ರಿಸರ್ವಲ್ಲಿ ಇಕ್ಕಬೇಕು ಅಂತ ನಾನು ಹೇಳಿದ್ದೇನೆ. ಅವಕ್ಕೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟು, ಆಹಾರ ಕೊಟ್ಟು, ಒಂದು ಒಳ್ಳೆಯ ರೀತಿಯಿಂದ ಈ ದಸರಾ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತಾಕೀತು, ನಮ್ಮ ಸೂಚನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ದಸರಾ ಮಹೋತ್ಸವ ಮತ್ತು ಅರಣ್ಯ ಇಲಾಖೆ ನಮ್ಮದೆಲ್ಲ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಗಳಾದಂಥ ಮಹದೇವಪ್ಪನವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರು ಈ ದಸರಾ ಮಹೋತ್ಸವದಲ್ಲಿ ಶಾಸಕರೆಲ್ಲರೂ ಭಾಗವಹಿಸ್ತಾರೆ. ಮತ್ತು ನಾವೆಲ್ಲ ಯಶಸ್ವಿಯಾಗಿ ಈ ದಸರಾ ಮಹೋತ್ಸವ ಜರುಗಲಿ ಮತ್ತು ಚಾಮುಂಡಿ ದೇವಿ ಆಶೀರ್ವಾದ ಕರ್ನಾಟಕ ರಾಜ್ಯದ ಮೇಲೆ ಇರಲಿ. ಒಳ್ಳೆ ಉತ್ತಮವಾಗಿ ಮಳೆ ಆಗಲಿ, ಬೆಳೆ ಆಗಲಿ, ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡಲಿ ಅಂತೇಳಿ ಹೇಳಿ ಚಾಮುಂಡಿ ದೇವಿಗೆ ನನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಸರ್, ಈಗ ಉಸ್ತುವಾರಿ ಸಚಿವರ ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆ ಬಗ್ಗೆ ಒಂದು ಮಾತಾಡಿದ್ದಾರೆ. ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅವರು. ನೋಡಿ, ಮಹದೇವ್ ಸಾಹೇಬ್ರು ಹೇಳಿದ್ದಾರೆ, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲ, ತಮ್ಮ ಅಭಿಪ್ರಾಯ ಏನು ಸರ್? ಅವರೇ ಟಿಪ್ಪು ಅಡಿಗಲ್ಲು ಹಾಕಿದ್ದು ಅನ್ನೋ ವಿಚಾರಕ್ಕೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಈ ವಿಷಯ ಈಗ ನೀವು ನನ್ನ ಗಮನಕ್ಕೆ ತರ್ತಾ ಇದ್ದೀರಿ. ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಂಡು ಹೇಳ್ತೇನೆ. ಒಳ ಮೀಸಲಾತಿ ಗಲಾಟೆ ಕೂಡ ಜಾಸ್ತಿ ಆಗಿದೆ. ಈಗ ಒಳ ಮೀಸಲಾತಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದು ಬಗೆಹರಿದಿದೆ, ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಸ್ವಲ್ಪ ದಿವಸದಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬರುವಂಥ ಸಮಯದಲ್ಲಿ ವಿರೋಧ ಪಕ್ಷದವರು ಆ ಟ್ರೈನ್ ನಿಲ್ಲೋ ಹೊತ್ತಿನಲ್ಲಿ ನಿಲ್ಲು ಅಂತ ಹೇಳೋದು, ಟ್ರೈನ್ ಹೋಗೋ ಹೊತ್ತಿನಲ್ಲಿ ಹೋಗು ಅಂತ ಹೇಳೋದು. ಹೆಂಗೆ ಒಳ ಮೀಸಲಾತಿ ಜಾರಿ ಆಗ್ತದೆ ಅಂತ ಗೊತ್ತಿದೆ ಈ ರೀತಿಯಲ್ಲಿ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ. ಅಂದರೆ ಒಳ ಮೀಸಲಾತಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ನಮ್ಮ ಸರ್ಕಾರ ಜಾರಿ ಮಾಡ್ತದೆ.
ಪ್ರಾಣಿಗಳನ್ನ ಜಾನುವಾರುಗಳನ್ನ ನೋಡಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತೇನು 5 ಹುಲಿಗಳ ವಿಷಪ್ರಾಶನದಿಂದ ಸಾವುಗಳಾಯಿತು. ಆ ಸಾವು ಯಾಕಾಗಿದೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ತಂಡವನ್ನು ನಾನು ಕಳಿಸಿದ್ದೆ. ಅವ್ರ ವರದಿಯಲ್ಲಿ ತಮಿಳುನಾಡಿನಿಂದ ಸಾವಿರಾರು ಜಾನುವಾರುಗಳು ನಮ್ಮ ಅರಣ್ಯದಲ್ಲಿ ಬಂದು ಮೇವು ತಿಂದು ಮೇವು ಕಡಿಮೆ ಆಗಿ ಇವತ್ತು ನಮ್ಮಲ್ಲಿರುವಂಥ ವನ್ಯಜೀವಿಗಳಿಗೆ ಅವರ ಆಹಾರಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಹೊರ ರಾಜ್ಯದಿಂದ ಬರುವಂಥ ಜಾನುವಾರುಗಳಿಗೆ ನಿರ್ಬಂಧ ಹಾಕಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಸ್ಥಳೀಯರಿಗೆ ಯಾರು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸರ್, ಹಿರಿಯ ಶಾಸಕರುಗಳಿಗೆ ಸಚಿವ ಸ್ಥಾನದ ಅವಕಾಶ ಸಿಗಬೇಕು ಅನ್ನೋ ಕೂಗು ನಿಮ್ಮ ಪಕ್ಷದಲ್ಲೇ ಕೇಳ್ತಾ ಇದೆ ಅಂತೇಳಿ ಈ ಬಗ್ಗೆ ಏನಾದ್ರು ಚರ್ಚೆ? ಹೌದು, ಯಾಕೆ ಸಿಗಬಾರ್ದು? ಅದನ್ನೇ ಅವರಿಗೂ ಸಿಗಲೇಬೇಕಲ್ಲ. ಚರ್ಚೆ ಅಂತದೇನಾದ್ರು ಚರ್ಚೆಗಳು ನಡೀತಾ ಇದಾವ? ಯಾವುದು ಚರ್ಚೆ ಇಲ್ಲ, ಎಲ್ಲ ಅಂತಿಮವಾಗಿ ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅವಕಾಶ ಸಿಗಬೇಕು, ಚರ್ಚೆ ಇಲ್ಲ ಅಂದ್ರೆ ಹೆಂಗೆ ಸರ್ ನೀವು? ಅರೆ, ಹೈಕಮಾಂಡ್ದವ್ರು ಎಲ್ಲ ಗಮನದಲ್ಲಿದೆ. ನ್ಯಾಯಯುತವಾಗಿ ಎಲ್ರಿಗೂ ಸಿಗಬೇಕು ಅಧಿಕಾರ ಅನ್ನುವಂಥದ್ದು. ಅದಕ್ಕೆ ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ. ನಾವ್ಯಾರು? ಅಂತದೊಂದು ವಾತಾವರಣ ಇದೆಯಾ ಅಂತ ನೋಡಿ, ಅದೆಲ್ಲ ನೀವು ಸೃಷ್ಟಿ ಮಾಡ್ತೀರಿ. ಕೇಳ್ತಾ ಇದೀವಿ ಸರ್ ನಾವು. ನಾನು ಹೇಳಿದ್ನಲ್ಲ, ಈಗ ಕೇಳ್ತಾ ಇದೀವಿ ಅಂತ ಯಾವುದೇ ವಾತಾವರಣ ಇರೋದು ಮತ್ತೊಂದು ನಮ್ಮ ಆಂತರಿಕ ಪಕ್ಷದ ವಿಚಾರ. ನಮ್ಮ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಸರಿಗೆ ಶಾಸಕರಿಗೆ ಹಣವನ್ನು ಕೊಟ್ಟಿರುವಂತದ್ದು ವಿಚಾರ ಎಲ್ರಿಗೂ 50-50 ಕೋಟಿ ಸಿಕ್ಕಿದೆ ಅಂತಲ್ಲ, ಮುಂದೆ ಕ್ಷೇತ್ರದ ಅಭಿವೃದ್ಧಿಗಳು ಆಗ್ತವ ಈಗ ಆಗ್ತದೆ? ಹಾಗೆ ಆಗ್ತದೆ. ಹಿಂದೆನೂ ಕೊಟ್ಟಿದ್ದಾರೆ. ಹಿಂದೆ 25 ಕೋಟಿ ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿದ್ದಾರೆ. ನೀರಾವರಿಗೆ ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ, ಗ್ಯಾರಂಟಿನೂ ಮಾಡ್ತಾ ಇದ್ದೀವಿ. ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ವಿರೋಧ ಪಕ್ಷದವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಸುಳ್ಳು. ತಾರತಮ್ಯ ಆಗ್ತಾ ಇದೆ. ಏನು ತಾರತಮ್ಯ?